ಸೈನ್ಸ್ ಮತ್ತು ಕಾಮರ್ಸ್ ಪಿಯುಸಿ ಕಾಲೇಜ್ ಹುಲಸೂರು ಹುಡುಗರಿಗೆ ಮತ್ತು ಹುಡುಗಿಯರಿಗೆ ಹಾಸ್ಟೆಲ್ ಸೌಲಭ್ಯ ಸಿಗುತ್ತಿದೆ. ಬ್ರೇಕಿಂಗ್ ನ್ಯೂಸ್. ರಾಜ್ಯದಲ್ಲಿ ಡೆಂಗ್ಯೂ ದಿನೇ ದಿನೇ ಜ್ವರದಂತೆ ಏರುತ್ತಿದೆ. ಜನ ಡೆಂಗ್ಯೂನಿಂದ ಪಾರಾಗಲು ಒದ್ದಾಡುತ್ತಿದ್ದಾರೆ. ಆದರೆ ಜನರ ರಕ್ಷಣೆಗೆ ಧಾವಿಸಬೇಕಾದ ಸಿದ್ದರಾಮಯ್ಯನವರ ಕಾಂಗ್ರೆಸ್ ಸರ್ಕಾರ ಮಾತ್ರ ಹಗರಣಗಳಲ್ಲಿ ನಿರತವಾಗಿದೆ. ಮೈ ಮೇಲೆ ಎಳೆದುಕೊಂಡಿರುವ ಭ್ರಷ್ಟಾಚಾರದ ಪ್ರಕರಣಗಳನ್ನ ಮುಚ್ಚಿ ಹಾಕಲು ಕ್ಷಣಕ್ಕೊಂದು ದಿನಕ್ಕೊಂದು ಸಿದ್ಧ ನಾಟಕಗಳನ್ನ ಆಡುವಲ್ಲಿ ಸಮಯ ವ್ಯರ್ಥ ಮಾಡುತ್ತಿದೆ. ರಾಜ್ಯದಲ್ಲಿ ಶುಕ್ರವಾರ ಒಂದೇ ದಿನ ಬರೋಬ್ಬರಿ 549 ಜನರಲ್ಲಿ ಡೆಂಗ್ಯೂ ಪ್ರಕರಣ ದಾಖಲಾಗಿದೆ. ಒಟ್ಟು ಡೆಂಗ್ಯೂ ಪ್ರಕರಣಗಳು 15,000 ದಾಟುತ್ತಿದೆ. ಸುಮಾರು 10ಕ್ಕೂ ಹೆಚ್ಚು ಮಂದಿ ಡೆಂಗ್ಯೂಗೆ ಬಲಿಯಾಗಿದ್ದಾರೆ. ಇಷ್ಟಾದರೂ ಡೆಂಗ್ಯೂ ತೀವ್ರತೆ ಸರ್ಕಾರಕ್ಕೆ ಮಾತ್ರ ಅರ್ಥವಾಗಿಲ್ಲ. ಆದ್ರೆ ಹೈಕೋರ್ಟ್ ಇದನ್ನ ಗಮನಿಸಿ ತಾನೇ ಪಿಐಎಲ್ ದಾಖಲಿಸಿಕೊಂಡು ಈ ಕಾಂಗ್ರೆಸ್ ಸರ್ಕಾರಕ್ಕೆ ಛೀಮಾರಿ ಹಾಕಿದ್ರು ಸಿದ್ದರಾಮಯ್ಯ ಸರ್ಕಾರ ನಿದ್ದೆಯ ಮಂಪರಿನಿಂದ ಹೊರಬಂದಿಲ್ಲ. ಬೆಂಗಳೂರು ಗ್ರಾಮಾಂತರ, ಮಂಡ್ಯ, ಹಾಸನ, ಹಾವೇರಿ, ಬೀದರ್, ತುಮಕೂರುಗಳಲ್ಲಿ ಬೀಡು ಬಿಟ್ಟಿದ್ದ ಡೆಂಗ್ಯೂ ಈಗ ದಕ್ಷಿಣ ಕನ್ನಡಕ್ಕೂ ಕಾಲಿಟ್ಟಿದೆ. ಒಂದ್ ಕಡೆ ಮಳೆ, ಇನ್ನೊಂದ್ ಕಡೆ ಡೆಂಗ್ಯೂ ಜನರ ಬದುಕನ್ನ ಮೂರಾಬಟ್ಟೆ ಮಾಡುತ್ತಿದೆ. ಮಂಗಳೂರಿನಲ್ಲಿ ರಕ್ತದ ಕೊರತೆ ಎದುರಾಗಿದೆ. ದಕ್ಷಿಣ ಕನ್ನಡವಲ್ಲದೆ ಶಿವಮೊಗ್ಗ, ಮೈಸೂರು, ಹಾಸನಗಳಿಂದಲೂ ಇಲ್ಲಿನ ಆಸ್ಪತ್ರೆಗಳಿಗೆ ರೋಗಿಗಳು ಬರುತ್ತಿರೋದ್ರಿಂದ ರಕ್ತಕ್ಕಾಗಿ ಪರದಾಟ ಶುರುವಾಗಿದೆ. ಧಾರವಾಡ, ಮೊಳಕಾಲ್ಮೂರು, ಬ್ಯಾಡಗಿ, ಸಾಗರ, ಶಿರಾಳಕೊಪ್ಪ, ಸಂಕೇಶ್ವರ, ಮಾಡಾಳು, ಹಾಸನಗಳಲ್ಲಿ ಸರ್ಕಾರದ ನಿರ್ಲಕ್ಷ್ಯದಿಂದ ಮುಗ್ಧ ಮಕ್ಕಳು ಮಹಾಮಾರಿಗೆ ಬಲಿಯಾದರೂ ಆರೋಗ್ಯ ಇಲಾಖೆ ಇನ್ನೂ ಐಸಿಯುನಲ್ಲೇ ಮಲಗಿದೆ. ಇನ್ನು ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಅಧಿಕಾರದ ಅಮಲಿನಲ್ಲಿ ಈಜುತ್ತಿದ್ದಾರೆ. ಹೀಗಾಗಿ ಆರೋಗ್ಯ ಇಲಾಖೆ ಸೊಳ್ಳೆಗಳ ಸಂತಾನ ನಿಯಂತ್ರಣಕ್ಕಾಗಲಿ ಡೆಂಗ್ಯೂ ಬಗ್ಗೆ ಜಾಗೃತಿ ಮೂಡಿಸುವ ಯಾವ ಕ್ರಮಗಳನ್ನು ಕೈಗೊಳ್ಳುವ ಗೋಜಿಗೆ ಹೋಗಿಲ್ಲ. ಶಾಲಾ ಕಾಲೇಜುಗಳಲ್ಲಿ ಡೆಂಗ್ಯೂ ನಿಯಂತ್ರಣಕ್ಕಾಗಿ ಔಷಧ ಸಿಂಪಡಣೆ ಮಾಡಲು ಅಗತ್ಯ ಸವಲತ್ತುಗಳಿಲ್ಲ. ಔಷಧ ಸಿಂಪಡಣೆ ಸಂದರ್ಭದಲ್ಲಿ ಶಾಲಾ ಮಕ್ಕಳಿಗೆ ಬೇರೆ ಕಡೆ ಪಾಠ ಮಾಡಲು ಸೂಕ್ತ ಸ್ಥಳಾವಕಾಶ ಒದಗಿಸಲು ಆಗುತ್ತಿಲ್ಲ. ಇಷ್ಟಾದ್ರೂ ಮಾನ ಮರ್ಯಾದೆ ಬಿಟ್ಟಿರುವ ಈ ಕಾಂಗ್ರೆಸ್ ಸರ್ಕಾರ ಮಾತ್ರ ಏನು ಆಗೇ ಇಲ್ಲ ಎಂಬಂತೆ ನಿರಂತರ ಲೂಟಿಯಲ್ಲಿ ನಿರತವಾಗಿದೆ. ನ್ಯಾಯಾಲಯ ನಾಗರಿಕರಿಗೆ ಆರೋಗ್ಯ ಹಾಗೂ ಚಿಕಿತ್ಸೆ ಪಡೆಯುವ ಹಕ್ಕಿದೆ. ಆರೋಗ್ಯಕರ ಪರಿಸರದಲ್ಲಿ ಬದುಕುವ ಹಕ್ಕಿದೆ. ಮೊದಲು ವೈದ್ಯಕೀಯ ಸೌಲಭ್ಯಗಳನ್ನು ಒದಗಿಸಿ ಡೆಂಗ್ಯೂನಿಂದ ರಾಜ್ಯದ ಜನರನ್ನ ಪಾರು ಮಾಡಿ ಎಂದು ಸರ್ಕಾರಕ್ಕೆ ಚಾಟಿ ಬೀಸಿದರೂ ನ್ಯಾಯಾಲಯದ ಮಾತಿಗೆ ಕವಡೆ ಕಾಸಿನ ಕಿಮ್ಮತ್ತು ಕೊಡದ ಬಂಡ ಕಾಂಗ್ರೆಸ್ ಸರ್ಕಾರದಿಂದ ಜನರಿಗೆ ನಯಾ ಪೈಸೆ ಪ್ರಯೋಜನ ಇಲ್ಲ.